ಆದರೆ ಕುಂಡಲಿನಿ ಜಾಗೃತಿ ಆದಾಗ ನೀವು ಯಾವ ಉದ್ದೇಶ ಇಟ್ಕೊಂಡು ಸಾಧನೆ ಮಾಡಿದಿರಿ ಅದರ ದಿಗ್ದರ್ಶನ ಅಂತ ಕರಿತೀವಿ ನಾವು, ಅದು ಆಗ್ತದೆ. ಬಟ್ ಇದು ಆಗೋದು ಹೇಗೆ ಈ ಕುಂಡಲಿನಿ? ಅದಕ್ಕೆ ದಿನಕ್ಕೆ ನೀನು 4 ಗಂಟೆ, ಕಡಿಮೆ ಅಂದರೆ 4 ಗಂಟೆ ಒಂದೇ ಜಾಗದಲ್ಲಿ ಹೆಚ್ಚು ಸಮಯ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿದ್ರೆ ನಿನಗೆ ಕುಂಡಲಿನಿ ಜಾಗೃತಿ ಆಗ್ತದೆ ಅಂತ ಹೇಳ್ತಾರೆ. ದ ಸರ್ಪೆಂಟ್ ಪವರ್ ಅಂತ ಹೇಳಿ ಪುಸ್ತಕ ಬರೆದಿದ್ದಾರೆ. ಆ ಥರ 10 ಪುಸ್ತಕಗಳನ್ನು ಕುಂಡಲಿನಿಯ ಬಗ್ಗೆ, ತಂತ್ರಶಾಸ್ತ್ರಗಳ ಬಗ್ಗೆ ಬರೆದಿದ್ದಾರೆ. ಹೇಗೆ ಮಾಡ್ತೀರಿ ಗುರುಗಳು ಇದನ್ನು? ಹೌ ಡು ಯು ಡೂ ಇಟ್? ನಾನೀಗ ಬೇಸಿಕ್ ಅಷ್ಟೇ ಹೇಳಿದ್ದೀನಿ. ಇದು ಎಷ್ಟು ಅಗಾಧವಾದ ವಿಷಯ ಅಂದರೆ ಸುಮಾರು ಒಂದು ಕನಿಷ್ಠ ಅಂದರೆ 8-10 ಗಂಟೆ ಮಾತಾಡ್ಬೋದು. ಈಗ ನೀವು ಆಲ್ರೆಡಿ ಶಿಬಿರ ಮಾಡಿರೋರ ಬದುಕಲ್ಲಿ ಏನು ವ್ಯತ್ಯಾಸ ಆಗಿದೆ ನಿಮಗೆ ಬಂದು ಹೇಳಿರುವಂಥದ್ದು? ಅಥವಾ ನಿಮಗೆ ಸಂಶಯಾತ್ಮ ವಿನಶ್ಯತಿ, ನೀನು ಜೀವನದಲ್ಲಿ ಎಲ್ಲದಕ್ಕೂ ಸಂಶಯ ಪಡ್ತೀರಿ, ಪಡೋದ್ರಿಂದ ನೀನೇ ನಾಶ ಆಗ್ತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಸದ್ಗುರು ಶ್ರೀ ರಾಮ್ ಅವರು. ಗುರುಗಳೇ ನಮಸ್ತೆ. ನಮಸ್ಕಾರ. ನಾವು ಕಳೆದ ಕೆಲವು ಸಂಚಿಕೆಗಳಲ್ಲಿ ಮಾತಾಡಿದ್ದು ಯಾವುದು ಅಂದರೆ ನಿಮ್ಮ ಬದುಕಿಗೆ ಸಂಬಂಧಪಟ್ಟಿದ್ದ ವಿಚಾರಗಳನ್ನ ಮಾತಾಡಿದ್ದೀವಿ. ಯಾಕೆಂದರೆ ನಾನು ಯಾವುದ್ರ ಮೇಲೆ ಬಿಲೀವ್ ಮಾಡ್ತೀನಿ ಅಂತಂದರೆ, ನಾವೇನೇ ಮಾಡಿದರೂ ಕೂಡ ಅದು ನನ್ನ ಬದುಕಿಗೆ, ಅಂದರೆ ನಮ್ಮ ಬದುಕಿಗೆ ಅದು ಒಂದು ಪಾಸಿಟಿವ್ ಆದ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು, ನಮ್ಮ ಬದುಕನ್ನು ಬದಲಿಸಲು ಸಹಾಯ ಮಾಡಬೇಕು. ಅದು ಬಿಟ್ಟು ನಾವು ಏನು ಮಾಡಿದರೂ ಅದು ವ್ಯರ್ಥ ಅಂತ ನನಗನ್ಸುತ್ತೆ. ಹೀಗಾಗಿ ನಾನು ಕೊನೆಗೆ ಬರೋದು ಅಲ್ಲಿಗೆ, ನನ್ನ ಈ ಬದುಕಿಗೆ ಏನು ಸಹಾಯ ಆಗುತ್ತೆ ಅಂತೇಳಿ. ಸೊ ನಮ್ಮ ಈ ಬದುಕಿಗೆ ಏನು ಸಹಾಯ ಆಗುತ್ತೆ ಅಂದಾಗ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಕೊಂಡಾಗ ಒಂದು ಯಾವಾಗಲೂ ನನಗೆ ಚರ್ಚೆಗೆ ಬರುವಂಥದ್ದು, ಅಥವಾ ಅದು ನಮ್ಮ ಹಿಡಿತಕ್ಕೆ ಸಿಗದೇ ಇರುವಂಥದ್ದು ಆದರೂ ಯಾವಾಗಲೂ ನಮ್ಮನ್ನು ಕಾಡಿಸ್ತಾ ಇರೋದು ಅಥವಾ ಒಂದು ಆಕರ್ಷಿಸ್ತಾ ಇರೋದು ಯಾವುದು ಅಂದರೆ ಅದು ಕುಂಡಲಿನಿ ವಿದ್ಯೆ ಅಂತ ಅಂತೀವಿ, ಕುಂಡಲಿನಿ ಶಕ್ತಿ ಅಂತಂತೀವಿ ಅದಕ್ಕೆ. ಸೊ ಮತ್ತು ಚಕ್ರಗಳ ಬಗ್ಗೆ ಮಾತಾಡ್ತೀವಿ. ನಮ್ಮಲ್ಲೂ ಕೂಡ ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡಿದರೆ, ಬಟ್ ಸ್ಟಿಲ್ ಅದರಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ಇದೆ ಅಂತ ನನಗನ್ಸುತ್ತೆ. ನೀವು ಅದನ್ನೇ ಅಂದರೆ ಕುಂಡಲಿನಿ ಶಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡು ಶಕ್ತಿಕ್ರಿಯಾ ಯೋಗ ಅಂತ ಶಕ್ತಿಕ್ರಿಯಾ ಅನ್ನೋದನ್ನು ತಾವು ಮಾಡಿದಿರಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ಆ್ಯಕ್ಚುಲಿ ಇದು? ನೋಡಿ, ಕುಂಡಲಿನಿ ಅನ್ನುವಂಥದ್ದು ಮೂಲದಲ್ಲಿ ತಂತ್ರಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ತಂತ್ರ ಅಂದರೆ ಏನು ಆ್ಯಕ್ಚುಲಿ? ತಂತ್ರ ಅಂದರೆ ಅದನ್ನು ಜ್ಞಾನ ಅಂತಲೇ ಕರೀತಾರೆ. ಮೂಲದಲ್ಲಿ ತಂತ್ರ ಅಂದರೆ ಅರ್ಥವೇ ಜ್ಞಾನ ಅಂತ. ಆದರೆ ಅದು ಇತ್ತೀಚೆಗೆ ಅದು ಇನ್ನೂ ವಿಸ್ತಾರತೆ ಪಡೆದಿದೆ. ಅದನ್ನು ನೋಡುವಂಥ ದೃಷ್ಟಿಕೋನಗಳು ಬೇರೆ ಇದೆ. ಅದಕ್ಕೆ ತಂತ್ರ, ಯಂತ್ರ, ಮಂತ್ರ. ತಂತ್ರ ಅಂದರೆ ಜ್ಞಾನ ಅಥವಾ ಟೆಕ್ನಿಕ್ ಅಂತಲೇ ಇವತ್ತಿನ ತಕ್ಕಂತ ಕರೀರಿ. ಆ ಟೆಕ್ನಿಕ್ಕನ್ನು ಬಳಸಬೇಕಾದ್ರೆ, ಅದು ಉಪಯೋಗ ಆಗಬೇಕಾದ್ರೆ ಯಂತ್ರ ಬೇಕು, ಒಂದು ಮಿಷನ್ ಬೇಕು. ಆ ಮಿಷನ್ ಚಾಲು ಮಾಡಲಿಕ್ಕೆ ಒಂದು ಶಕ್ತಿ ಬೇಕು, ಅದೇ ಮಂತ್ರ. ಹೀಗೆ 3 ತಂತ್ರ, ಯಂತ್ರ, ಮಂತ್ರ ಅಂತ 3ನ್ನ ನಮ್ಮ ಪ್ರಾಚೀನರು ಕರೆದಿದ್ದಾರೆ. ಒಂದು ಟೆಕ್ನಿಕ್ಕು, ಒಂದು ಮಷೀನು, ಇನ್ನೊಂದು ಒಂದು ರೀತಿ ಸಾಫ್ಟ್ವೇರ್. ಅದನ್ನು ಚಾಲು ಮಾಡಲಿಕ್ಕೆ ಬೇಕಾದಂಥ ಸಾಫ್ಟ್ವೇರ್ ಮಂತ್ರ. ತುಂಬ ಚೆನ್ನಾಗಿದೆ ಇದು. ಅಂದರೆ ಅರ್ಥ ಆಯ್ತು ಈಗ. ಈ ಟೆಕ್ನಿಕ್ ಏನಿದೆ, ಹಲವಾರು ರೀತಿಯ ಟೆಕ್ನಿಕ್ಗಳಿದೆ. ಈಗ ನೀವೇನು ಒಂದು ಗಣಪತಿಯನ್ನು ಪೂಜೆ ಮಾಡ್ತೀರಿ, ಅದು ಕೂಡ ಒಂದು ಟೆಕ್ನಿಕ್ಕೆ. ತಂತ್ರ ಅಂದ ತಕ್ಷಣ ನೀವು ಅಘೋರಿಗಳನ್ನು ನೋಡಬೇಡಿ. ತಂತ್ರ ಅಂದ ತಕ್ಷಣ ಅದೇನೋ ವಾಮಾಚಾರ ಮಾಡಿ ಏನೋ ಮಾಡಿಬಿಡ್ತಾರೆ, ಅದನ್ನು ನೋಡಬೇಡಿ. ತಂತ್ರ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ನಿತ್ಯ ನೀವೇನು ಪೂಜೆ ಮಾಡ್ತೀರಲ್ಲ, ಆರತಿ ಮಾಡ್ತೀರಿ, ಅದು ಒಂದು ಟೆಕ್ನಿಕ್ಕೆ. ಆರತಿ ಆದಮೇಲೆ ಆರತಿ ಜೊತೆಗೆ ಗಂಟೆ ಬಾರಿಸ್ತೀರಿ, ಆಮೇಲೆ ನೈವೇದ್ಯ ಅರ್ಪಿಸ್ತೀರಿ. ಹೀಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡೋದೇನಿದೆ ಅದಕ್ಕೆ ತಂತ್ರ ಅಂತ ಕರಿತೀವಿ. ಆದರೆ ಮೂಲದಲ್ಲಿ ತಂತ್ರದಲ್ಲಿ 3 ರೀತಿಯಾಗಿ ಕರಿತೀವಿ. ಒಂದು ವಾಮಭಾಗ, ಒಂದು ದಕ್ಷಿಣ ಭಾಗ, ಒಂದು ಮಧ್ಯಭಾಗ. ವಾಮಭಾಗ, ದಕ್ಷಿಣ ಭಾಗ, ಮಧ್ಯಭಾಗ. ಅಥವಾ ದಕ್ಷಿಣಾಚಾರ, ವಾಮಾಚಾರ, ಮಿಶ್ರಾಚಾರ ಅಥವಾ ಕೌಲಾಚಾರ ಅಂತ ನಾವು ಕರಿತೀವಿ. ಹೀಗೆ 3 ಇದೆ. ಈ 3ರಲ್ಲೂ ಕೂಡ ಕುಂಡಲಿನಿ ಅನ್ನೋದು ಕಾಮನ್ ಆಗಿ ಬರ್ತದೆ. ಪತಂಜಲಿ ಎಲ್ಲಿ ಕೂಡ ಕುಂಡಲಿನಿ ಬಗ್ಗೆ ಹೇಳಿಲ್ಲ, ಚಕ್ರಗಳ ಬಗ್ಗೆ ಹೇಳಿಲ್ಲ. ಅದು ಬರುವಂಥದ್ದು ಹಠಯೋಗ ಅಂತೇನು ಕರಿತೀವಿ ಅದರಲ್ಲಿ. ಈ ಹಠಯೋಗ ಬೇಸ್ ಏನಿದೆ ಅದು ಆಸನಗಳು, ಪ್ರಾಣಾಯಾಮಗಳು ಮತ್ತು ಮೂಲದ ತಂತ್ರ ಸಾಧನೆ ಏನಿದೆ ಅದರ ಮಿಕ್ಸ್ ಮಾಡಿ ಬಂದಿರುವಂಥದ್ದೇ ಹಠಯೋಗ. ಈ ಹಠಯೋಗದಲ್ಲಿ ಮೂಲ ಉದ್ದೇಶ ಏನು ಅಂದರೆ ಕುಂಡಲಿನಿ ಜಾಗೃತಿ. ಕುಂಡಲಿನಿ ಜಾಗೃತಿ ಆದಾಗ ಮಾತ್ರ ಆತ್ಮ ಸಾಕ್ಷಾತ್ಕಾರ ಸಾಧ್ಯ.
ಕುಂಡಲಿನಿ ಜಾಗೃತಿ ಆದಾಗ ಮಾತ್ರ ದೈವ ಸಾಕ್ಷಾತ್ಕಾರ ಸಾಧ್ಯ. ರಾಮಕೃಷ್ಣ ಪರಮಹಂಸರು ಹೇಳೋದು ಕೂಡ ಕುಂಡಲಿನಿ ಜಾಗೃತಿ ಆಗದೆ ನನಗೆ ದೇವರನ್ನು ನೋಡಿದ್ದೀನಿ, ದೇವ್ರ ಜೊತೆ ಮಾತಾಡಿದ್ದೀನಿ ಅಂದರೆ ಅವನು ಬೂಟಾಟಿಗೆ ಮಾತಾಡ್ತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಕುಂಡಲಿನಿ ಜಾಗೃತಿ ಆಗಲೇಬೇಕು, ಆಗದ ಹೊರತು ಸಾಕ್ಷಾತ್ಕಾರ ಸಾಧ್ಯ ಇಲ್ಲ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಓಕೆ, ಏನಾಗಾದ್ರೆ ಈ ಕುಂಡಲಿನಿ? ಕುಂಡಲಿನಿ ಅನ್ನುವಂಥದ್ದು ಅದನ್ನು ತಂತ್ರದಲ್ಲಿ ಕುಲ ಕುಂಡಲಿನಿ ಅಂತ ಕರಿತೀವಿ, ಮಾತಂಗಿ ಅಂತ ಕರಿತೀವಿ, ಬೇರೆ ಬೇರೆ ದುರಿಗೆ ಅಂತ ಕರಿತೀವಿ. ಅದೊಂದು ಶಕ್ತಿ. ನೀವು ಶ್ರೀಯಂತ್ರ ಅಂತ ಒಂದಿದೆ. ನೀವು ಅಮ್ಮನವರ ದೇವಸ್ಥಾನಗಳಿಗೆ ಹೋದರೆ ಆ ಶ್ರೀಯಂತ್ರ ಕಾಣಿಸ್ತದೆ. ಒಂದು ಮೇರು ಶ್ರೀಯಂತ್ರ ಅಂತ ಒಂದಿದೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎತ್ತರ ಹೋಗಿದೆ, ಮಧ್ಯದಲ್ಲೊಂದು ಬಿಂದು ಇದೆ, ಅಲ್ಲಿ ಅಮ್ಮನವರ ವಾಸಸ್ಥಾನ. ಆ ತ್ರಿಕೋಣದ ಮಧ್ಯದಲ್ಲಿ ಬಿಂದುವಿನಲ್ಲಿ ಅಮ್ಮನವರು ಶ್ರೀಚಕ್ರ ರಾಜರಾಜೇಶ್ವರಿ ಅಂತಲೇ ಅದನ್ನು ನಾವು ಕರಿತೀವಿ. ಆ ಬಿಂದುನಲ್ಲಿದೆ, ಅದು ಭೂತಲನೂ ಇರಬಹುದು, ಫ್ಲ್ಯಾಟಾಗೂ ಇದೆ ಶ್ರೀಚಕ್ರ, ಕೂರ್ಮ ರೀತಿಯಲ್ಲೂ ಇದೆ, ಅಥವಾ ಶ್ರೀಯಂತ್ರ ಮೇರು ಯಂತ್ರ ಅಂತ ಕರಿತೀವಿ, ಆ ರೀತಿ ಇದೆ. ಇದು ಹೊರಗೆ ಶ್ರೀಯಂತ್ರ ಅಥವಾ ಆ ಮೇರು ಏನಿದೆ ಅದು ಪ್ರತೀಕ, ಸಾಂಕೇತಿಕ. ನಿಜವಾದ ಶ್ರೀಚಕ್ರ ಇರೋದು ನಮ್ಮ ಒಳಗೆ. ಆ ನಮ್ಮ ಒಳಗಿರುವ ಶ್ರೀಚಕ್ರದಲ್ಲಿ ಮಧ್ಯದಲ್ಲಿ, ತ್ರಿಕೋಣದ ಮಧ್ಯದಲ್ಲಿ ಆ ಶಕ್ತಿ, ಶ್ರೀಚಕ್ರ ರಾಜರಾಜೇಶ್ವರಿ ಅಂತ ಏನು ಕರಿತೀವಿ ಅಥವಾ ಕುಲ ಕುಂಡಲಿನಿ ಅಂತ ಏನು ಕರಿತೀವಿ, ಅದರ ವಾಸಸ್ಥಾನ, ಅಮ್ಮನವರ ವಾಸಸ್ಥಾನ ಅಥವಾ ಮಹಾಶಕ್ತಿಯ ವಾಸಸ್ಥಾನ ಏನಿದೆ ಅದಕ್ಕೆ ಕುಂಡಲಿನಿ ಅಂತ ಕರೆಯೋದು. ಆ ಶಕ್ತಿ ಹಾವಿನ ರೀತಿಯಲ್ಲಿ, ಕೆಂಪು ಬಣ್ಣದ 3.5 ಸುತ್ತು ಸುತ್ತಕೊಂಡಿರುವಂಥ ಹಾವಿನ ರೀತಿಯಲ್ಲಿ ನಿದ್ರೆ ಮಾಡ್ತಾ ಇದೆ, ಸುಪ್ತಾವಸ್ಥೆಯಲ್ಲಿ ಇದೆ. ಆ ಸುಪ್ತಾವಸ್ಥೆಯಲ್ಲಿ ಇರೋದ್ರಿಂದನೇ ನಮ್ಮ ಜೀವನದ ಪೂರ್ಣವಾದ ಬಳಕೆ ಆಗ್ತಾ ಇಲ್ಲ. ನಿಮಗೆ ಉದಾಹರಣೆ ಹೇಳೋದಿದ್ದರೆ, ಭೀಮನಷ್ಟು ಶಕ್ತಿ ನಮಗಿಲ್ಲ, ಹನುಮನಷ್ಟು ಶಕ್ತಿ ನಮಗಿಲ್ಲ. ಹನುಮನಿಗೆ ಅಷ್ಟು ಶಕ್ತಿ ಇದೆ ಅಂದರೆ ನಮಗೆ ಹಾಕಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂದರೆ, ನೀನು ನಿನ್ನ ಜೀವನದಲ್ಲಿ ನಿನ್ನ ಶಕ್ತಿ, ದೈಹಿಕ ಶಕ್ತಿಯನ್ನು ಬಳಸೋದು ಕೇವಲ 10% ಮಾತ್ರ, ಅದಕ್ಕಿಂತ ಜಾಸ್ತಿ ಬಳಸಲ್ಲ. ನಿನ್ನ ಬುದ್ಧಿಶಕ್ತಿ ಏನಿದೆ, ನಾನು ಒಬ್ಬ BSc ಸ್ಟೂಡೆಂಟ್ ಕೇಳಿದೆ, ನಾವು ಒಂದು 2% ಬಳಸ್ತೀವ ಬ್ರೈನ್ ಕೆಪಾಸಿಟಿ ಅಂತ. ಅದಕ್ಕೆ ಅವನು ಹೇಳಿದೆ, ನಕ್ಬಿಟ್ಟು ಹೇಳ್ದ ಅವನು, ಶ್ರೀಕಂಠ ಅಂತ, ಅಯ್ಯೋ ಏನು ಹೇಳ್ತೀರಿ, 0.00738393 ಇಷ್ಟನ್ನು ಸೇರಿಸ್ಕೊಳ್ಳಿ, 0 ಪಾಯಿಂಟ್ ಮೇಲೆ ಏನಾದರೂ ಸೇರಿಸ್ಕೊಳ್ಳಿ ನೀವು ಅಂತ ಹೇಳಿದೆ. ಅಂದರೆ 1% ಬಳಸ್ತಾ ಇಲ್ಲ. ಕುಂಡಲಿನಿ ಶಕ್ತಿ ಏನಿದೆ ಅದು ನಮ್ಮ ಜನನೇಂದ್ರಿಯ ಮತ್ತು ಗುದದ್ವಾರದ ನಡುವಿನ ಭಾಗದಲ್ಲಿದೆ. ಅದಕ್ಕೆ ಮೂಲಾಧಾರ ಚಕ್ರ ಅಂತ ನಾವು ಕರಿತೀವಿ. ಆ ಮೂಲ ಆಧಾರ, ಇನ್ನು ಉಳಿದ ಚಕ್ರಗಳಿಗೆ, ಇನ್ನು ಉಳಿದ ಎನರ್ಜಿ ಸೆಂಟರ್ಗಳಿಗೆ ಆಧಾರ ಯಾವುದು ಅಂದರೆ ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರದಲ್ಲಿ ಆ 3.5 ಸುತ್ತು ಸುತ್ತಕೊಂಡು ಆ ಕುಲಕುಂಡಲಿನಿ ಅಥವಾ ಶ್ರೀಚಕ್ರ ರಾಜೇಶ್ವರಿ ಅಥವಾ ಮಾತಂಗಿ ಅಂತ ಏನು ಕರಿತೀವಿ, ಆ ಶಕ್ತಿ ಅಮ್ಮನವರ ರೂಪದಲ್ಲಿ ನಾವು ಕರಿತೀವಿ. ಅದನ್ನು ತಾಯಿ ಅಂದಾಗ, ಹೆಣ್ಣು ಅಂದಾಗ ಕರುಣಾಮಯಿ, ಬೇಗ ಕರಗ್ತಾಳೆ ಅಂತ. ಹಾಗಾಗಿ ಹೆಣ್ಣಿನ ರೂಪದಲ್ಲಿ, ತಾಯಿಯ ರೂಪದಲ್ಲಿ ಆ ಶಕ್ತಿಯನ್ನು ಊಹಿಸ್ಕೊಳ್ತೀವಿ. ಆ ಶಕ್ತಿ ಜಾಗೃತಿಯಾಗಿ ಪ್ರತಿ ಚಕ್ರಗಳನ್ನು ದಾಟುತ್ತಾ ಸಹಸ್ರಾರ ಅಂತ ಈ ಮೆದುಳಿನ ಭಾಗ, ಇದನ್ನು ಬ್ರಹ್ಮರಂಧ್ರ ಅಂತ ಕರಿತೀರಿ. ಈ ಹುಟ್ಟಿದ ಮಗು ಏನಿದೆ, ನೀವು ಅಲ್ಲಿ ಮುಟ್ಟಿದಾಗ ಮೂಳೆ ಬೆಳೆದಿರಲ್ಲ, ಅಲ್ಲಿ ಮೃದುವಾಗಿದೆ, ಜಾಸ್ತಿ ಮುಟ್ಟಿದ್ರೆ ಒಳಗೆ ಹೋಗ್ತದೆ ಅಂತ ಹಿರಿಯರೆಲ್ಲ ಮಕ್ಕಳ ಕೈಗೆ ಆ ಸಣ್ಣ ಮಗುನ ಕೊಡಲ್ಲ, ಅಲ್ಲಿ ಮುಟ್ಟಬಾರದು ಅಂತ. ಅಲ್ಲಿಂದ ಕೆಳಭಾಗದಲ್ಲಿ ಸಹಸ್ರಾರ ಅಥವಾ 1000 ದಳದ ಪದ್ಮದ ರೀತಿಯಲ್ಲಿ ಒಂದು ಜಾಗ ಇದೆ, ಅದಕ್ಕೆ ನಿರಾಲಂಬಪುರಿ ಅಂತ ಕರಿತೀವಿ. ಅಲ್ಲಿ ಸದಾಶಿವ ವಾಸ ಮಾಡ್ತಾನೆ ಅಂತ. ಮೇಲೆ ಶಿವ ವಾಸ ಮಾಡ್ತಾನೆ, ಕೆಳಗೆ ಮೂಲಾಧಾರದಲ್ಲಿ ಶಕ್ತಿ ಇದ್ದಾಳೆ. ಗಂಡ ಮೇಲಿದ್ದಾನೆ, ಹೆಂಡತಿ ಕೆಳಗಿದ್ದಾಳೆ. ಶಿವ ಮೇಲಿದ್ದಾನೆ, ಕುಲಕುಂಡಲಿನಿ ಅಥವಾ ಪಾರ್ವತಿ ಅಂತಿರೋ ಏನು ಹೇಳ್ತಿರೋ ಆಕೆ ಕೆಳಗಿದ್ದಾಳೆ. ಈ ಇಬ್ಬರು ದೂರ ಆದಾಗ, ಗಂಡ ಹೆಂಡತಿ ದೂರ ಆದರೆ ಯಾರಿಗೆ ಕಷ್ಟ? ಮಕ್ಕಳಿಗೆ ಕಷ್ಟ. ಅದಕ್ಕೆ ನಾವೆಲ್ಲ ಕಷ್ಟಪಡ್ತಾ ಇದ್ದೀವಿ, ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀವಿ, ದುಃಖದಲ್ಲಿ ಒದ್ದಾಡ್ತಾ ಇದ್ದೀವಿ. ಯಾವಾಗ ಕುಂಡಲಿನಿ ಶಕ್ತಿಯನ್ನು ಜಾಗೃತಿ, ಸರಿಯಾದ ಮಾರ್ಗದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ತಂತ್ರದಲ್ಲಿ, ಸರಿಯಾದ ಗುರುವಿನ ಮೂಲಕ ಆ ಶಕ್ತಿನ ಜಾಗೃತಿ ಮಾಡಿ ಒಂದೊಂದೂ ಚಕ್ರಗಳನ್ನು ದಾಟ್ತಾ ಹೋದಂತೆ ನಮ್ಮ ಜೀವನದಲ್ಲಿ ಹೊಸ ಹೊಸ ಮಗ್ಗುಲಗಳು ತೆರ್ಕೊಳ್ತವೆ, ಹೊಸ ಹೊಸ ಡೈಮೆನ್ಷನ್ಗಳು ತೆರ್ಕೊಳ್ತವೆ, ಹೊಸ ಹೊಸ ಆಲೋಚನೆಗಳು ಬರ್ತವೆ, ಹೊಸ ಹೊಸ ರೀತಿಯಾಗಿ ನಾವು ಬದುಕೋದನ್ನು ಕಲಿತೀವಿ. ಹಾಗೆ ಮಾಡ್ತಾ ಮಾಡ್ತಾ, ಸಾಧನೆ ಮಾಡ್ತಾ ಸಹಸ್ರಾರಕ್ಕೆ ಹೋದರೆ ಆಗಲೇ ಕರೆಯೋದು ಅದನ್ನು ಜ್ಞಾನೋದಯ. ಶಿವ ಜಡ, ನೀವು ಕೇಳಿರ್ತೀರಿ, ಶಿವ ಕೂತಲ್ಲೇ ಕೂತಿರ್ತಾನಪ್ಪ, ಅವನು ಏನೂ ಮಾಡಲ್ಲ, ಅದಕ್ಕೆ ಅವನು ಜಡ. ಶಕ್ತಿ ಹಂಗಿರಲ್ಲ, ಒಂದು ಕಡೆ ಇರೋ ಹಾಗಿಲ್ಲ.
ಶಿವ ಅಲ್ಲೇ ಇರ್ತಾನೆ, ಆದರೆ ಶಕ್ತಿ ಎಲ್ಲ ಚಕ್ರಗಳನ್ನು ದಾಟಿ ಮೇಲಕ್ಕೆ ಹೋದಾಗ, ಇಬ್ಬರು ಸೇರಿದಾಗ ಆಗುವಂಥದ್ದೇ ಜ್ಞಾನೋದಯ. ಅರ್ಥಾತ್ ನಿಮಗೆ ಇನ್ನೂ ಸೈಂಟಿಫಿಕಲಿ ಹೇಳೋದಿದ್ರೆ, ನಿಮ್ಮ ಬ್ರೈನಿನ ಕೆಪಾಸಿಟಿ ಏನಿದೆ, ಆ ಶಕ್ತಿ ಮೇಲಕ್ಕೆ ಹೋದಾಗ ಕೆಳಗಿರೋದ್ರಿಂದ ಈಗ ಒದ್ದಾಡ್ತಾ ಇದ್ದೀವಿ. ವಿವೇಕಾನಂದರಿಗೆ ಇರುವಷ್ಟೇ ಶಕ್ತಿ, ನೆನಪಿನ ಶಕ್ತಿ, ಓದುವ ಶಕ್ತಿ ನಿಮಗೂ ಇದೆ. ವಿವೇಕಾನಂದರಿಗೆ ಹೇಳ್ತಾರೆ, ಬೇಲೂರು ಲೈಬ್ರರಿನಲ್ಲಿ ಇದ್ದಾಗ ಎನ್ಸೈಕ್ಲೋಪೀಡಿಯಾ ಈಗ ನಿಂತು ಹೋಗಿದೆ ಅದು ಅಲ್ವಾ, ಆದರೆ ಅವಾಗ ಅವತ್ತಿನ ಕಾಲಕ್ಕೆ ಏನು ಎನ್ಸೈಕ್ಲೋಪೀಡಿಯಾ ಇತ್ತು, ಆ ಲೈಬ್ರರಿನಲ್ಲಿ, ಅವರ ಬೇಲೂರು ಮಠದ ಲೈಬ್ರರಿನಲ್ಲಿದ್ದಂಥ 7 ವಾಲ್ಯೂಮ್ನಲ್ಲಿ ಏನೋ ಇತ್ತಂಥದ್ದು. ಓದ್ತಾ ಇರಬೇಕಾದ್ರೆ ಬ್ರಹ್ಮಚಾರಿ ಕೇಳಿದಂತೆ, ಇಷ್ಟೊಂದು ಎನ್ಸೈಕ್ಲೋಪೀಡಿಯಾ ಇನ್ನು ಓದೋದು ಯಾವಾಗ, ಇದು ನೆನಪಿಟ್ಕೊಳ್ಳೋದು ಯಾವಾಗ ಅಂತ. ವಿವೇಕಾನಂದರು ಕೇಳಿದ್ರು, ಯಾವ ಪುಸ್ತಕ ತಗೊಳ್ತೀಯೋ ತಗೋ, ಯಾವ ಪೇಜ್ ತೆಗಿತೀಯೋ ತೆಗಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಆ ಬ್ರಹ್ಮಚಾರಿ ಕುತೂಹಲಕ್ಕೆ ಅದನ್ನು ತೆಗೆದು, ಸುಮ್ಮನೆ ಯಾವುದೋ ಒಂದು ಎನ್ಸೈಕ್ಲೋಪೀಡಿಯಾ ತೆಗೆದು ಅದರ ಇಷ್ಟನೇ ವಾಲ್ಯೂಮ್ ಇಷ್ಟನೇ ಪೇಜ್ ಅಂದರೆ ಆ ಪೇಜ್ನಲ್ಲಿ ಇದು ಯಥಾವತ್ತು ಅವ್ರು ಹೇಳಿದರು. ಇದು ಹೇಗೆ ಸಾಧ್ಯ ಆಯಿತು? ಮೆದುಳಿನ ಶಕ್ತಿ ಏನಿದೆ ಅದನ್ನು ಅವರು ಅಷ್ಟು ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು. ಓಕೆ. ಯಾರಿಗೆ ಆ ಶಕ್ತಿ ಜಾಗೃತಿ ಆಗಿದೆ, ಆ ಮೆದುಳು ಎಲ್ಲ ಸೆಲ್ಸ್ಗಳು ಏನಿದೆ ಹೇಳ್ತಾರೆ, 10 ಟ್ರಿಲಿಯನ್ ಸೆಲ್ಸ್ಗಳಿದೆ ಅಂತ ಹೇಳ್ತಾರೆ ಮೆದುಳಿನಲ್ಲಿ, ಅದು ಎಲ್ಲದರ ಬಳಕೆ ಆಗ್ತಾ ಇಲ್ಲ. ಒಂದು ಸರಿ ನಾನು ನಿಮಾನ್ಸ್ಗೆ ದಲೈ ಲಾಮಾ ಬಂದಿದ್ದರು, ಆ ಒಂದು ಇದಕ್ಕೆ ನಾನು ಹೋಗಿದ್ದೆ, ಆಡಿಯನ್ಸ್ ಆಗಿ ಹೋಗಿದ್ದೆ. ಆ ನಿಮಾನ್ಸ್ ಡಾಕ್ಟರ್ಗಳ ಮುಂದೆ ಹೇಳಿದ್ರು, ಅದನ್ನು ಬೇರೆಯವ್ರು ಏನು ಬೇಕಾದ್ರೂ ತಿಳ್ಕೊಬೋದು. ಆ ಡಾಕ್ಟರ್ಗಳ ಮುಂದೆ ಅವರು ಮಾತಾಡ್ತಾ ಹೇಳಿದ್ರು, ನಿಮ್ಮ ಸೈನ್ಸ್ ಏನಿದೆ ಇನ್ನೂ ಶಿಶು ಅವಸ್ಥೆಯಲ್ಲಿದೆ, ಆದರೆ ಈ ಹಿಂದಿನಿಂದ ಬಂದ ಪರಂಪರೆಯ ಏನಿದೆ, ನಮ್ಮ ಮನಸ್ಸಿನ ಸಂಬಂಧಪಟ್ಟಂಥ ಜ್ಞಾನ ಏನಿದೆ ಅದು ಆಲ್ರೆಡಿ ವೃದ್ಧಾವಸ್ಥೆಯಲ್ಲಿದೆ, ಅಂದರೆ ಅಷ್ಟು ಅಗಾಧವಾದ ಜ್ಞಾನ ಇದೆ. ಇವಿನ್ನು 2%ಅಲ್ಲಿದ್ದೀರಿ, ತಿಳ್ಕೊಬೇಕಾದದ್ದು ಇನ್ನೂ 98% ಇದೆ ಅಂತ. ಆದರೆ ಕುಂಡಲಿನಿ ಜಾಗೃತಿ ಆದಾಗ ನೀವು ಯಾವ ಉದ್ದೇಶ ಇಟ್ಕೊಂಡು ಸಾಧನೆ ಮಾಡಿದಿರಿ ಅದರ ದಿಗ್ದರ್ಶನ ಅಂತ ಕರಿತೀವಿ ನಾವು, ಅದು ಆಗ್ತದೆ. ಬಟ್ ಇದು ಆಗೋದು ಹೇಗೆ ಈ ಕುಂಡಲಿನಿ? ಅದಕ್ಕೆ ಹಲವಾರು ಮಾರ್ಗಗಳಿದೆ. ನಾನು ಹಿಂದೆ ಒಂದ್ಸರಿ ಹೇಳಿದ್ದೆ, ಭಕ್ತಿ ಮಾರ್ಗದ ಮೂಲಕ ಕೆಲವರಿಗಾಗಿದೆ, ಕೆಲವರಿಗೆ ಜ್ಞಾನದ ಮಾರ್ಗದ ಮೂಲಕ ಆಗಿದೆ, ಕೆಲವರಿಗೆ ಕರ್ಮ ಮಾರ್ಗದ ಮೂಲಕ ಆಗಿದೆ, ಕೆಲವರಿಗೆ ರಾಜ ಮಾರ್ಗದ ಮೂಲಕ ಆಗಿದೆ, ಕೆಲವರಿಗೆ ಎಲ್ಲವನ್ನು ಸೇರಿಸ್ಕೊಂಡು ಕೂಡ ಸಾಧನೆ ಮಾಡ್ತಾ ಹೋದಾಗ ಆ ಜ್ಞಾನೋದಯ ಅಥವಾ ಆ ಕುಂಡಲಿನಿ ಜಾಗೃತಿ ಆಗಿದೆ. ಹಿರಿಯರು ಹೇಳ್ತಾರೆ, ದಿನಕ್ಕೆ ನೀನು 4 ಗಂಟೆ, ಕಡಿಮೆ ಅಂದರೆ 4 ಗಂಟೆ ಒಂದೇ ಜಾಗದಲ್ಲಿ ಹೆಚ್ಚು ಸಮಯ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿದ್ರೆ ನಿನಗೆ ಕುಂಡಲಿನಿ ಜಾಗೃತಿ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಕಾಲದಲ್ಲಿ ಅಷ್ಟು ಸಮಯ ಕೂರಕ್ಕಾಗಲ್ಲ. ಗುರುಗಳು, ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡು ಈ ಟೈಮಲ್ಲಿ, ಇದನ್ನು ಸೈನ್ಸ್ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನಾ ಈ ಕುಂಡಲಿನಿನ? ನಾವು ಇತ್ತೀಚೆಗೆ ಕೇಳ್ತಾ ಇದ್ದೀವಿ, ನಿಮ್ಹಾನ್ಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ರಿಸರ್ಚ್ಗಳು ನಡೀತಾ ಇದೆ. ಅಂದರೆ ಈ ಕುಂಡಲಿನಿ ಜಾಗೃತಿ ಆದಾಗ ಅಥವಾ ಡೀಪ್ ಮೆಡಿಟೇಟಿವ್ ಸ್ಟೇಟ್ಗೆ ಹೋದಾಗ ಆ ಬ್ರೈನಿನ ಏನೇನು ಸೈನ್ಸ್ ಪ್ರಕಾರ ಏನು ಆ ವೇವ್ಸ್ ಎಲ್ಲ ಬರ್ತದೆ, ಥಾಟ್ಸ್ಗಳು ಎಷ್ಟು ಬರ್ತಾ ಇದೆ, ಆ 0 ಸ್ಟೇಟ್ಗೆ ಹೋಗ್ತಾ ಇದ್ದಾನ, ಈ ರೀತಿಯಾಗಿ ಅಧ್ಯಯನಗಳು ನಡೀತಾ ಇದೆ ಅಂತ ನಾನು ಕೇಳಿದ್ದೀನಿ. ಮತ್ತು ವಿದೇಶದಲ್ಲಿ ಸಮಸ್ಯೆ ಏನು ಅಂದರೆ, ಭಾರತದವರ ದೌರ್ಭಾಗ್ಯ ಅನ್ನಬೇಕಾ ಸೌಭಾಗ್ಯ ಅನ್ನಬೇಕಾ ಗೊತ್ತಿಲ್ಲ, ಈ ತಂತ್ರ ಕುಂಡಲಿನಿ ಬಗ್ಗೆ ನಮ್ಮಷ್ಟು ನಿರ್ಲಕ್ಷ್ಯ ಮಾಡಿದವ್ರು ಯಾರಿಲ್ಲ. ಇಷ್ಟು ನಿರ್ಲಕ್ಷ್ಯ ಮಾಡಿದಾಗ ಇದನ್ನು ವಾಪಸ್ ತಂದು ಕೊಟ್ಟವ್ರು ಯಾರು ಅಂದರೆ ವಿದೇಶದವ್ರೆ. ಜಾನ್ ವುಡ್ರೋಫ್ ಅಂತ 1800 ಆ ಸಮಯದಲ್ಲಿದ್ದಂಥವರು, ಕಲ್ಕತ್ತಾದಲ್ಲಿ ನ್ಯಾಯಾಧೀಶ ಆಗಿದ್ದಂಥ ಒಬ್ಬ ವ್ಯಕ್ತಿ, ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತಾರೆ ಈ ತಂತ್ರಶಾಸ್ತ್ರದ ಬಗ್ಗೆ. ಪಶ್ಚಿಮ ಬಂಗಾಳದಲ್ಲಿ ಅವರು ಜಡ್ಜ್ ಆಗಿದ್ದಂಥವರು ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತಾರೆ. ಪಶ್ಚಿಮ ಬಂಗಾಳ ಅಂದರೆ ಶಾಕ್ತರು ಜಾಸ್ತಿ ಅಲ್ಲಿ, ಅಂದರೆ ಅಮ್ಮನವರ ಕಾಳಿಯ ಆರಾಧನೆ ಮಾಡುವಂಥವರು ಜಾಸ್ತಿ. ಹಾಗಾಗಿ ಅಲ್ಲಿ ಅಧ್ಯಯನ ಮಾಡೋಕ್ಕೆ, ಅರೆ ಎಂಥ ಸೈನ್ಸ್ ಇದು, ಇವ್ರು ಯಾಕೆ ಭಾರತದವರು ಇದನ್ನು ಅಧ್ಯಯನ ಮಾಡ್ತಾ ಇಲ್ವಲ್ಲ ಅಂತ ಆಳಕ್ಕೆ ಇಳಿದು ಪೂರ್ತಿ ಅದರಿಂದ ರಿಟೈರ್ಮೆಂಟ್ ತಗೊಂಡು ಅದು ಈ ಕುಂಡಲಿನಿ ಮತ್ತು ತಂತ್ರ, ಶ್ರೀವಿದ್ಯಾ, ಈ ತಂತ್ರಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ದ ಸರ್ಪೆಂಟ್ ಪವರ್ ಅಂತ ಹೇಳಿ ಪುಸ್ತಕ ಬರೆದಿದ್ದಾರೆ. ಆ ಥರ 10 ಪುಸ್ತಕಗಳನ್ನು ಕುಂಡಲಿನಿಯ ಬಗ್ಗೆ, ತಂತ್ರಶಾಸ್ತ್ರಗಳ ಬಗ್ಗೆ ಬರೆದಿದ್ದಾರೆ. ವಾಪಸ್ ಇಡೀ ಭಾರತದವರು ಮತ್ತೆ ಕುಂಡಲಿನಿಯ ಬಗ್ಗೆ, ತಂತ್ರದ ಬಗ್ಗೆ ಇನ್ನೊಮ್ಮೆ ತಿರುಗಿ ನೋಡಿದ್ದು ಜಾನ್ ವುಡ್ರೋಫ್ ಬರೆದ ಪುಸ್ತಕಗಳ ಆಧಾರದ ಮೇಲೆ. ಅರವಿಂದೋ ಆಶ್ರಮದವರು ಅದೆಲ್ಲವನ್ನು ಪ್ರಕಟಣೆ ಮಾಡಿದ್ದಾರೆ. ಅರವಿಂದೋ ಕಪಾಲಿ ಶಾಸ್ತ್ರಿ ವೇದ ವಿಜ್ಞಾನ ಸಂಸ್ಥೆ ಅಂತಿದೆ, ಅವರು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಅಧ್ಯಯನ ಮಾಡ್ತಾರೆ. ನಮಗೆ ಇನ್ನೊಂದು ಭ್ರಮೆ ಏನು ಅಂದರೆ,
ಯಾರೋ ಸೈಂಟಿಸ್ಟೇ ರಿಸರ್ಚ್ ಮಾಡಿ ಆ ಪೇಪರ್ ಕೊಟ್ಟರೆ ಇದರಿಂದ ಏನೋ ಇದೆ ಅಂತ. ಹೌದು, ಅದು ವಿದೇಶದವ್ರು ಹೇಳಿದ್ರೆ ಇನ್ನೂ ಸ್ವಲ್ಪ ಹೇಳಿದ್ರೆ ಇದರಲ್ಲಿ ಏನೋ ಇದೆ ಹಾಗೇನು ಅನ್ಕೋಬೇಡಿ. ಒಂದ್ಸರಿ ಟೀ ಕುಡಿದ್ರೆ ಒಳ್ಳೇದು ಅಂತ ಒಬ್ಬ ರಿಸರ್ಚ್ ರಿಪೋರ್ಟ್ ಹೇಳ್ತದೆ, ಇನ್ನೊಂದು ರಿಪೋರ್ಟ್ ಹೇಳ್ತದೆ ಟೀ ಕುಡಿಯೋದ್ರಿಂದ ಕ್ಯಾನ್ಸರ್ ಬರ್ತಿದೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಅದನ್ನು ನಂಬೇಡಿ, ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡಿ. ಸೈನ್ಸ್ ಅಂದ್ರೆ ಏನು? ಪ್ರಯೋಗ ಮಾಡುತ್ತಾ. ಅಫ್ಕೋರ್ಸ್ ತಂತ್ರದ ಕೆಲವು ಶಾಸ್ತ್ರಗಳಿದೆ. ವಿಶೇಷವಾಗಿ ನಾವು ಉಪಾಸನಾ ಸಂಸ್ಥೆಯ ಮೂಲಕ ಶಕ್ತಿ ಕ್ರಿಯಾ ಅನ್ನುವಂತಹ ಹಠಯೋಗದ ಕೆಲವು ಪ್ರಾಣಾಯಾಮಗಳು ಮತ್ತು ತಂತ್ರದ ಮೆಡಿಟೇಷನ್ ಟೆಕ್ನಿಕ್ಗಳನ್ನೇ ಬಳಸಿ ಮಾಡಿರುವಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಮೆಥಡ್. ನೀವು ಆ ಮೆಥಡನ್ನೇ ಪ್ರಾಕ್ಟೀಸ್ ಮಾಡಿ ನೋಡಿ, ಒಂದು 3 ತಿಂಗಳು ಪ್ರಾಕ್ಟೀಸ್ ಮಾಡಿ ನೋಡಿ. ಕುಂಡಲಿನಿ ಅಂದ್ರೇನು, ಅದು ಹೇಗೆ ಜಾಗೃತಿ ಆಗ್ತದೆ ಅನ್ನೋ ಅನುಭವ ಆಗ್ತದೆ ನೋಡಿ. ಜಾಗೃತಿ ಆಗೋದು ಬೇರೆ, ಅದನ್ನು ಸಹಸ್ರಾರಕ್ಕೆ ತಗೊಂಡು ಹೋಗೋದು ಬೇರೆ. ಸಹಸ್ರಾರಕ್ಕೆ ತಗೊಂಡು ಹೋಗೋದು ಯಾರಿಗೂ ಅವಶ್ಯಕತೆ ಇಲ್ಲ. ನಮಗೆ ಕುಂಡಲಿನಿ ಜಾಗೃತಿ ಆದರೆ ಸಾಕು, ಅದ್ಭುತವಾದಂಥ ಅನುಭವಗಳಾಗ್ತದೆ. ಓಕೆ, ಲೈಕ್ ಉದಾಹರಣೆಗೆ ನಾವು ಮೂಲಾಧಾರ ಚಕ್ರನೇನು ಹೇಳ್ತೀವಿ ಅಂದರೆ, ಆ ಮೂಲಾಧಾರ ಚಕ್ರ ಕೆಟ್ಟು ನಿಂತರೆ ಜೀವನದಲ್ಲಿ ಅಡ್ಡಿಗಳೇ ಜಾಸ್ತಿ ಅಂತ ಹೇಳ್ತೀವಿ. ಅದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟ ಚಕ್ರ. ಆ ಪೃಥ್ವಿ ತತ್ವದ ಮೂಲಾಧಾರ ಚಕ್ರ ಕೆಟ್ಟು ನಿಂತರೆ, ಅದರ ಜೊತೆಗೆ ಸ್ವಾಧಿಷ್ಠಾನ ಚಕ್ರ, ಈ ಎರಡೂ ಏನಿದೆ ಲೌಕಿಕಕ್ಕೆ ಸಂಬಂಧಪಟ್ಟ ಚಕ್ರಗಳು. ಈ ಎರಡೂ ಚಕ್ರಗಳು ಕೆಟ್ಟು ನಿಂತರೆ ಒಳ್ಳೆಯ ಸಂತಾನ ಆಗಲ್ಲ ಅಥವಾ ಸಂತಾನವೇ ಆಗಲ್ಲ. ಮತ್ತು ನಮ್ಮ ಜೀವನದಲ್ಲಿ ಅಡ್ಡಿಗಳು ಎಲ್ರಿಗೂ ಬರ್ತದೆ, ಆದರೆ ಪರಿಹಾರ ಮಾಡ್ಕೋಬೋದು. ಆದರೆ ಈ 2 ಚಕ್ರ ಕೆಟ್ಟು ನಿಂತು ಅಡ್ಡಿಗಳು ಬಂದರೆ ಪರಿಹಾರ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹಿರಿಯರು ಹೇಳ್ತಾರೆ. ಅದನ್ನು ಸಾಕಷ್ಟು ಜನ ನಾವು ನೋಡಿದ್ದೀವಿ. ಯಾವಾಗ ಮೂಲಾಧಾರ ಚಕ್ರ ಚೆನ್ನಾಗಿ ಆ್ಯಕ್ಟಿವ್ ಆಯಿತೋ ಎಷ್ಟೋ ಸಮಸ್ಯೆಗಳಿಂದ ದೂರ ಬಂದಿದ್ದಾರೆ. ನಾವು ಹಾಗಾಗಿ 2ನೇ ಹಂತದಲ್ಲಿ ನಾವು ದೀಕ್ಷೆ ಅಂತ ಕೊಡ್ತೀವಿ. ದೀಕ್ಷಾ ಸಹಿತವಾಗಿ ಆ ಬೀಜಾಕ್ಷರಗಳನ್ನು ಜಪ ಮಾಡ್ತಾ ಹೋದಾಗ ಕ್ರಿಯೆ ಜೊತೆಗೆ ಮೂಲಾಧಾರ ಚಕ್ರಗಳು, ಎಲ್ಲ ಚಕ್ರಗಳು ಆ್ಯಕ್ಟಿವ್ ಆಗ್ತಾ ಹೋಗ್ತದೆ. ಈ ಆ್ಯಕ್ಟಿವ್ ಆಗ್ತಾ ಹೋದರೆ ಜೀವನದ ಎಷ್ಟು ಅಡ್ಡಿಗಳು ಅದರಿಂದ ತನಗೆ ತಾನೇ ಕಳಿಸ್ಕೊಳ್ಳೋಕೆ ಶುರು ಆಗ್ತದೆ ನೋಡಿ. ಉದಾಹರಣೆಗೆ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಲೌಕಿಕಕ್ಕೆ ಸಂಬಂಧಪಟ್ಟ ಚಕ್ರ. ಅಂದರೆ ಹಸಿವು, ಲೈಂಗಿಕತೆ ಅಥವಾ ಏನು ಸಾಮಾನ್ಯ ನಿದ್ರೆ, ಈ ಬಾಯಾರಿಕೆ ಏನೇನು ಹೇಳ್ತೀವಿ, ಬೇಸಿಕ್ ನೀಡ್ಸ್ ಏನಿದೆ ಲೌಕಿಕವಾಗಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಚಕ್ರಗಳು ಮೂಲಾಧಾರ ಮತ್ತು ಸ್ವಾಧಿಷ್ಠಾನ. ಇದನ್ನು ಮೇಲಕ್ಕೆ ಹೋದರೆ, ಇದನ್ನು ಹೇರಿ ಮೇಲಕ್ಕೆ ಹೋದರೆ ಇನ್ನೊಂದು ಬರುವಂಥದ್ದು 2ನೇ ಹಂತದಲ್ಲಿ ಮಣಿಪುರ ಮತ್ತು ಅನಾಹತ ಅಂತ. ಇದು ಭಾವನೆಗಳಿಗೆ ಸಂಬಂಧಪಟ್ಟ ಚಕ್ರ. ಮಣಿಪುರ ಮತ್ತು ಅನಾಹತ ಭಾವನೆಗಳಿಗೆ ಸಂಬಂಧಪಟ್ಟ ಚಕ್ರ. ಯಾರಿಗಾದರೂ ಮಗುಗೆ ನೋವಾದರೆ ತಾಯಿಗೆ ಎಲ್ಲಿ ಚುರುಕಾಯಿತು ಅಂತ ಹೇಳ್ತೀವಿ, ಅಥವಾ ತಾಯಿ ಏನು ಹೇಳ್ತಾಳೆ? ಕರುಳು ಯಾಕೋ ನನಗೆ ಹೊಟ್ಟೆ ಹಿಂಡ್ದಂಗೆ ಆಗ್ತಾ ಇದೆ ಅಂತ. ಯಾಕೆಂದರೆ ಮಣಿಪುರ ಚಕ್ರ ಏನಿದೆ ಅದು ನೇರ ಸಂಬಂಧಗಳನ್ನು ಕನೆಕ್ಟ್ ಮಾಡುವಂಥದ್ದು. ಈಗ ತಾಯಿಗೂ ಮಗುಗೂ ಕನೆಕ್ಟ್ ಆಗೋದು ಎಲ್ಲಿ? ಮಗು ಉಸಿರೇ ಆಡ್ತಾ ಇರಲ್ಲ ಗರ್ಭದಲ್ಲಿದ್ದಾಗ. ಆದರೆ ಎಲ್ಲಿ ಕನೆಕ್ಟ್ ಆಗಿದೆ? ಹೇಗೆ ಬದುಕಿದೆ ಅದು? ಹೇಗೆ ಅಂದರೆ ನಾಭಿಯಿಂದ ಆ ತಾಯಿಯ ಜೊತೆ ಕನೆಕ್ಟ್ ಆಗಿದೆ, ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿದೆ, ಜಗತ್ತಿನ ಜೊತೆ ಕನೆಕ್ಟ್ ಆಗಿದೆ. ಹಾಗಾಗಿ ಅದು ಕೆಟ್ಟು ನಿಂತರೆ ನಿನ್ನ ಸಂಬಂಧಗಳು ಚೆನ್ನಾಗಿರಲ್ಲ. ನಾನು ಲೌಕಿಕವಾಗಿ ಹೇಳ್ತೀನಿ, ಪಾರಮಾರ್ಥಿಕವಾಗಿ ಇನ್ನೂ ಅದ್ಭುತವಾದಂಥ ಅನುಭವಗಳಿದೆ ಅದರಿಂದ. ಹೀಗೆ ಅನಾಹತ ಚಕ್ರ ಕೆಟ್ಟು ನಿಂತರೆ ನೀವು ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ಏನಿದೆ ಇದು ಚೆನ್ನಾಗಿರಲ್ಲ, ವಾತ್ಸಲ್ಯ ಇರಲ್ಲ, ಕರುಣೆ ಇರಲ್ಲ. ಹಾಗಾಗಿ ಮಣಿಪುರ ಮತ್ತು ಅನಾಹತ ಚಕ್ರಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಸಂಬಂಧಗಳು ಚೆನ್ನಾಗಿರ್ತವೆ. ಪ್ರೀತಿ ವಾತ್ಸಲ್ಯದಿಂದ ಬದುಕ್ತೀರಿ. ಅನ್ಕಂಡೀಷನಲ್ ಲವ್ ಅಂತ ಹೇಳ್ತಾರಲ್ಲ, ಡಿವೈನ್ ಲವ್ ಅಂತಿರೋ ಅದನ್ನು ಅನುಭವಿಸ್ತೀರಿ. ಅದನ್ನು ದಾಟಿ ಮೇಲಕ್ಕೆ ಹೋದರೆ ವಿಶುದ್ಧ ಮತ್ತು ಆಜ್ಞಾ, ಇದನ್ನು ನಾವು ಅತೀಂದ್ರಿಯ ಮನಸ್ಸು ಅಂತ ಕರಿತೀವಿ. ಅತೀಂದ್ರಿಯ ಭಾವಸ್ಥಿತಿ. ಅಂದರೆ ನಿಮಗೆ ಈ ಜಗತ್ತಿನ ಇತರ ವಿಷಯಗಳಿಗಿಂತ ನೀವು ಕೇಳಿದ್ರಲ್ಲ, ಹೇಗೆ ಓದದೆ, ಕೆಲವರು ಓದೋದೇ ಇಲ್ಲ ಆದರೆ ಅವರು ಚೆನ್ನಾಗಿ ಮಾತಾಡ್ತಾರೆ. ರಮಣ ಮಹರ್ಷಿ ಅವರಿಗೆ ಓದು ಬರಹ ಬರ್ತಿರಲಿಲ್ಲ, ಸಂಸ್ಕೃತ ಅಂತೂ ಓದೇ ಇಲ್ಲ. ಆದರೆ ಮಹಾಜ್ಞಾನಿಗಳು ಕೂಡ ಅವರ ಹತ್ರ ಬಂದು, ಗಣಪತಿ ಮುನಿಗಳು ಬಂದು ಅವ್ರ ಹತ್ರ ಕೇಳ್ತಾ ಇದ್ರು. ಗಣಪತಿ ಮುನಿಗಳು ಹೇಗೆ ಅಂದರೆ, ಪುಸ್ತಕ ಮೇಲಕ್ಕೆ ಹೆಸದ್ರೆ ಇದನ್ನು ಸ್ವಲ್ಪ ಅತಿರೇಕ ಅಂತ ಅನಿಸ್ಬೋದು ತುಂಬ ಜನಕ್ಕೆ, ಆದರೆ ಅವ್ರನ್ನ ನೋಡಿದವರು ಇವತ್ತಿಗೂ ಅವ್ರ ಬಗ್ಗೆ ನೀವು ಅರವಿಂದೋ ಆಶ್ರಮದಲ್ಲಿ ತಮಿಳುನಾಡಿಗೆ ಹೋದರೆ ಗೊತ್ತಾಗ್ತದೆ ನಿಮಗೆ. ಯಾರು ಗಣಪತಿ ಮುನಿಗಳು? ಗಣಪತಿ ಮುನಿಗಳು ಅನ್ನುವಂಥವ್ರು ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ರಮಣ ಮಹರ್ಷಿ ಅಂತ ಮೊಟ್ಟ ಮೊದಲಕ್ಕೆ ಕರೆದವರೇ ಅವರು. ವೆಂಕಟರಮ ಆಗಿದ್ದವ್ರನ್ನ, ಅವರ ಜ್ಞಾನದ ಸ್ಥಿತಿಯನ್ನು ನೋಡಿ ಇವರು ಸಾಮಾನ್ಯರಲ್ಲ, ಮಹರ್ಷಿ, ಇವರು ರಮಣ ಮಹರ್ಷಿ ಅಂತ ಮೊದಲು ಕರೆದವರೇ. ಮೊಟ್ಟ ಮೊದಲ ರಮಣ ಮಹರ್ಷಿಯ ಒಂದು ರೀತಿಯ ಶಿಷ್ಯ ಅಂತ ಕರಿಬಹುದು. ಯಾರು ಅಂದರೆ ಗಣಪತಿ ಮುನಿಗಳು. ಪುಸ್ತಕಗಳ ಬಗ್ಗೆ ಹೇಳ್ತಾರೆ. ಅವರು ಪುಸ್ತಕವನ್ನು ಮೇಲಕ್ಕೆ ಹೆಸಿದ್ರೆ ಕೆಳಗೆ ಬೀಳುವಷ್ಟರಲ್ಲಿ ಆ ಪುಸ್ತಕ ಓದಿರ್ತಿದ್ರು. ಇದು ಅತಿರೇಕ ಅಂತ ಅನ್ಸ್ಬೋದು, ಆದರೆ ಇದನ್ನು ನೋಡಿದವರು ಇದ್ದಾರೆ, ದಾಖಲೆ ಮಾಡಿದವರು ಇದ್ದಾರೆ.
ನೀವು ಆ ಪುಸ್ತಕದಲ್ಲಿ ಎಲ್ಲಿ ತೆಗೆದ್ರು ಅವ್ರು ಹೇಳ್ತಾ ಇದ್ರು. ಯಾರು? ರಮಣ ಇವರು ಕಾವ್ಯಕಂಠ ಗಣಪತಿ ಮುನಿಗಳು. ಅಂತಹ ಮೇಧಾವಿ. ಅಂಥವ್ರು ಬಂದು ರಮಣ ಮಹರ್ಷಿ ಕಾಲ ಹತ್ರ ಕೂರ್ತಾರೆ. ನಿಮ್ಮಷ್ಟು ಜ್ಞಾನ ನನಗಿಲ್ಲ, ನೀವು ದಯಮಾಡಿ ನನಗೆ ಶಿಷ್ಯನಾಗಿ ಸ್ವೀಕರಿಸಿ ಅಂತ. ಎಲ್ಲಿಂದ ಬಂತು ರಮಣ ಮಹರ್ಷಿಗೆ ಆ ಶಕ್ತಿ? ಓದೇ ಇಲ್ಲ. ಓದದಂಥ ಕಾವ್ಯಕಂಠ ಗಣಪತಿ ಮುನಿಗಳು ರಮಣ ಮಹರ್ಷಿಯ ಕಾಲ ಹತ್ರ ಬಂದು ಕೂರ್ತಾರೆ ಅಂದರೆ ಅವರ ಶಕ್ತಿ ಎಂಥದ್ದಿತ್ತು. ಹಾಗೆ ಎಲ್ಲಿಂದ ಬಂತು? ಹೇಗೆ ಬಂತು ಅಂದರೆ, ಯಾರಿಗೆ ವಿಶುದ್ಧ ಮತ್ತು ಆಜ್ಞಾಚಕ್ರ ಚೆನ್ನಾಗಿ ಕೆಲಸ ಮಾಡ್ತದೋ, ಯಾರಿಗೆ ಚೆನ್ನಾಗಿ ಅದು ಆ್ಯಕ್ಟಿವ್ ಆಗಿದೆಯೋ ಅವರಿಗೆ ಸುಲಲಿತವಾಗಿ ಮಾತಾಡ್ತಾರೆ. ವಿಶುದ್ಧ ಚಕ್ರ ಜಾಗೃತಿಯಾಗಿದ್ದರೆ ವಾಕ್ ಸ್ಫುಟತ್ವ ಅಂತ ಕರಿತೀವಿ, ಒಳ್ಳೆಯ ಮಾತುಗಾರ ಆಗ್ತಾರೆ. ಆಜ್ಞಾಚಕ್ರ ತೆರೆದ್ರೆ ನೀವು ಓದದೇ ಇದ್ದರೂ ನೀವು ಕಣ್ಣು ಮುಚ್ಚಿ ಕೂತು ಮನಸ್ಸನ್ನು ಅಲ್ಲಿ ನಿಲ್ಲಿಸಿದ್ರೆ, ನಿಮಗೇನು ವಿಷಯ ಬೇಕು, ಪ್ರಶ್ನೆ ಇದೆ, ಅಲ್ಲಿ ಮನಸ್ಸನ್ನು ಅಲ್ಲಿ ನಿಲ್ಲಿಸಿ ಪ್ರಶ್ನೆ ಕೇಳಿ, ನಿಮಗೆ ಎಲ್ಲ ಥರದ ಪ್ರಶ್ನೆಗಳಿಗೂ ಉತ್ತರ ಬರ್ತದೆ. ಅಂದರೆ ಜ್ಞಾನ ಅಲ್ಲಿ ಸ್ಫುರಿಸ್ತದೆ. ಅದಕ್ಕೆ ಅದನ್ನು ಆಜ್ಞಾಚಕ್ರ ಅಥವಾ ಗುರುಚಕ್ರ ಅಂತ ಕೂಡ ಅದನ್ನು ನಾವು ಕರಿತೀವಿ. ಹೀಗೆ ಕುಂಡಲಿ ಜಾಗೃತಿ ಆಗೋದು ಒಂದು ಭಾಗ ಆದರೆ, ಚಕ್ರಗಳು ಆ್ಯಕ್ಟಿವ್ ಆದ್ರೇ ಜೀವನದಲ್ಲಿ ಈ ರೀತಿಯ ಪರಿವರ್ತನೆಗಳಾಗ್ತವೆ. ಸೊ ಅದು ಸಾಧ್ಯ ಅಂತ ತಾವು ಹೇಳ್ತಾ ಇದ್ದೀರಿ. ಪ್ರತಿಯೊಬ್ಬ ಮನುಷ್ಯನಿಗೆ, ಯಾರು ಮನುಷ್ಯರಾಗಿ ಹುಟ್ಟಿದ್ದಾರೆ, ನಮ್ಮ ಶಾಸ್ತ್ರಗಳೇನು ಹೇಳ್ತವೆ ಅಂದರೆ, ಯಾರಿಗೆ ಬೆನ್ನು ಮೂಳೆ ಇದೆ, ಯಾರಿಗೆ ಕಶೇರುಕ ಇದೆ, ಯಾರಿಗೆ ಸ್ಪೈನಲ್ ಕಾರ್ಡ್ ಇದೆ, ಅವರು ಎಲ್ರಿಗೂ ಕುಂಡಲಿನಿ ಜಾಗೃತಿ ಸಾಧ್ಯ. ಆದರೆ ಪ್ರಾಣಿಗಳಿಗೆ ಆ ವಿವೇಕ ಇಲ್ಲದೆ ಇರೋದರಿಂದ ಮನುಷ್ಯ ಅಂತ ಖಂಡಿತ ಸಾಧನೆ ಮೂಲಕ ಮಾಡಬಹುದು. ಎಷ್ಟು ದಿನ ತಗೊಳ್ಳುತ್ತದೆ ಆಗೋಕ್ಕೆ? ಸುಮ್ಮನೆ ಕುತೂಹಲ ಕೇಳ್ತಾರೆ. ಇದು ಈಗ ಉದಾಹರಣೆಗೆ ಶಕ್ತಿ ಕ್ರಿಯಾ ಸಾಧನೆ ಏನಿದೆ, ಇದು ಮಾಡ್ತಾ ಹೋದಂತೆ ಇತ್ತೀಚಿನ ನಮ್ಮ ಅನುಭವದಲ್ಲಿ ಕುಂಡಲಿನಿಯ ಜಾಗೃತಿಯ 3 ತಿಂಗಳ ಒಳಗೆ ಜಾಗೃತಿ ಆಗ್ತದೆ. ಅವನು ಮದುವೆ ಆಗಿರಲಿ, ಎರಡೇ ಮದುವೆ ಆಗಿರಲಿ, ಕೆಲವರಿಗೆ ಅದೊಂದು ಇದೆ, ಮದುವೆ ಆಗಿದ್ದರೆ ಲೈಂಗಿಕತೆಯಲ್ಲಿ ತೊಡಗದವರಿಗೆ ಇದು ಸಾಧ್ಯ ಇಲ್ಲ ಅಂತ ಒಂದು ಮೂಢನಂಬಿಕೆ ಇದೆ. ಆದರೆ ನಮ್ಮ ಎಲ್ಲ ಋಷಿಗಳು ಕೂಡ ಮದುವೆ ಆಗಿದ್ದಂಥವರೇ. ಸನ್ಯಾಸ ಪರಂಪರೆ ಬಂದು ಶಂಕರಾಚಾರ್ಯರಿಂದ, ಮದುವೆ ಆಗದೆ ನೇರ ಬ್ರಹ್ಮಚರ್ಯದಿಂದ ಸನ್ಯಾಸಕ್ಕೆ ಹೋದವರು ಮೊಟ್ಟ ಮೊದಲಿಗೆ ಶಂಕರಾಚಾರ್ಯರು ಮಾತ್ರ. ಹಿಂದೆ ಇದ್ದವರೆಲ್ಲ ಏನಾಗಾದರೆ ಮದುವೆ ಆಗಿದ್ದವರು, ಗೃಹಸ್ಥರಾಗಿದ್ದವರು. ಕೆಲವ್ರಿಗಂತೂ 2-3 ಜನ ಮಡದಿಯರಿದ್ದರು, 50 ಜನ 100 ಮಕ್ಕಳು ಇದ್ದವರು ಇದ್ದಾರೆ. ವಸಿಷ್ಠರಿಗೆ ಕೇಳ್ತೀವಿ ನಾವು 100 ಮಕ್ಕಳಿದ್ರು ಅಂತ. ವಿಶ್ವಾಮಿತ್ರರು ಕೇಳ್ತೀವಿ, ಅವರಿಗೆ 100 ಮಕ್ಕಳಿದ್ರು ಅಂತ. ಅವ್ರ ಹೆಂಡತಿರು ಜಾಸ್ತಿ ಇದ್ರು. ಹಾಗಾದರೆ ಅವ್ರಿಗೆ ಹೇಗೆ ಕುಂಡಲಿನಿ ಜಾಗೃತಿ ಆಯಿತು? ಬ್ರಹ್ಮರ್ಷಿ ಆದವರು ಅವರಿಬ್ಬರು ಕೂಡ, ವಸಿಷ್ಠರಾಗಲಿ ವಿಶ್ವಾಮಿತ್ರರಾಗಲಿ ಬ್ರಹ್ಮರ್ಷಿ ಆಗಿದ್ದವರು. ಇವತ್ತಿಗೂ ಅವರು ಬ್ರಹ್ಮರ್ಷಿಗಳು. ಆ ಬ್ರಹ್ಮರ್ಷಿಗಳು ಆಗಬೇಕಾದ್ರೆ ಕುಂಡಲಿನಿ ಜಾಗೃತಿ ಆಗಿರಲೇಬೇಕು. ಹಾಗಾಗಿದೆ ಅಂದಾಗ ಮದುವೆಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಇದಕ್ಕೆ ಗಮನಿಸಬೇಕಷ್ಟೆ. ನಾನು ಮೊದಲೇ ಹೇಳಿದೆ, ಕುಂಡಲಿನಿ ಅಂದರೆ ನಾವು ತಾಯಿಗೆ ಹೋಲಿಸ್ತೀವಿ, ಹೆಣ್ಣಿಗೆ ಹೋಲಿಸ್ತೀವಿ ಕುಂಡಲಿನಿಯನ್ನು. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯನ್ನು ಗಮನಿಸದೇ ಇದ್ರೆ ಏನಾಗ್ತದೆ? ಜಗಳ ಆಗ್ತದೆ. ಈಗ ಅಷ್ಟೇ ಆಗ್ತಾ ಇದೆ. ಕುಂಡಲಿನಿ ಅನ್ನೋದು ನೀವು ಗಮನಿಸಬೇಕು. ಚಕ್ರ ಕೇಳ್ತಾ ಇರೋದು ಏನು ಗೊತ್ತಾ? ನೀವು ಏನನ್ನೂ ಅಲ್ಲ, ನಿಮ್ಮ ಗಮನವನ್ನು ಕೇಳ್ತದೆ. ಹೇಗೆ ಮಾಡ್ತೀರಿ ಗುರುಗಳೇ ಇದನ್ನು? ಹೌ ಡು ಯು ಡು ಇಟ್? ಇದು ಆನ್ಲೈನ್ನಲ್ಲಿ ಈ ಶಕ್ತಿಕ್ರಿಯೆ ಪ್ರೋಸೆಸ್ ಇದೆ. ಹಠಯೋಗ ಪ್ರದೀಪಿಕದ ಬೇಸ್ ಇಟ್ಕೊಂಡು ಇದಕ್ಕೆ ಇವತ್ತಿಗೆ ಯೂತ್ಸ್ಗೂ ಅದು ಅಟ್ರಾಕ್ಟ್ ಆಗಬೇಕು, ಅವ್ರಿಗೂ ಬೇಗ ಅದರ ಅನುಭವ ಆಗಬೇಕು ಅನ್ನೋದಕ್ಕೋಸ್ಕರ ಅದಕ್ಕೆ ಮ್ಯೂಸಿಕ್ ಕೂಡ ಜೋಡಿಸಿದ್ದೀವಿ ಆ ಪ್ರೋಸೆಸ್ಸಲ್ಲಿ. ಸುಮಾರು ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ 2 ಗಂಟೆಗಳ ಕಾಲ. ಅಂದರೆ ನಾನು ಥಿಯರಿ, ಇಲ್ಲಿ ಪ್ರಾಕ್ಟಿಕಲ್ ಎಷ್ಟು ಮುಖ್ಯವಿದೆಯೋ ಥಿಯರಿ ಅಷ್ಟೇ ಇಂಪಾರ್ಟೆಂಟ್ ಇದೆ. ಅಂದರೆ ಏನಾದರೆ ಏನಾಗಬಹುದು, ನೀವು ಏನು ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ಬೇಸಿಂದ ಅವ್ರನ್ನ ಪ್ರಿಪೇರ್ ಮಾಡ್ತಾ ಶರೀರಗಳ ಬಗ್ಗೆ ನಾನೀಗ ಬೇಸಿಕ್ ಅಷ್ಟೇ ಹೇಳಿದ್ದೀನಿ. ಇದು ಎಷ್ಟು ಅಗಾಧವಾದ ವಿಷಯ ಅಂದರೆ ಸುಮಾರು ಕನಿಷ್ಠ ಅಂದರೆ 8-10 ಗಂಟೆ ಮಾತಾಡ್ಬೋದು ಪ್ರತಿ ಚಕ್ರಗಳ ಬಗ್ಗೆ. ಆ ಚಕ್ರಗಳಿಂದ ಕನೆಕ್ಟ್ ಆಗಿರುವಂಥ ಶರೀರಗಳಿದೆ. ಪ್ರತಿ ಚಕ್ರಗಳಿಗೂ ನಮ್ಮ ಒಂದೊಂದು ಶರೀರಗಳು ಕನೆಕ್ಟ್ ಆಗಿದೆ. ಈಗ ನೀವು ಇದುವರೆಗೆ ನೋಡ್ತಾ ಇರೋದು ಸ್ಥೂಲ ಶರೀರ. ಇದುವರೆಗೆ ನೀವು ಫಿಟ್ಟಾಗಿ ಇಟ್ಕೋಬೇಕು ಅಂತಿರೋದು ಯಾವುದನ್ನು? ಸ್ಥೂಲ ಶರೀರ. ಕಣ್ಣಿಗೆ ಕಾಣಿಸ್ತಾ ಇರೋ ಶರೀರ. ಇದಲ್ಲದೆ ಇದರ ಜೊತೆಗೆ ಇನ್ನೆರಡು ಶರೀರ ಇದೆ. ಒಂದು ಸೂಕ್ಷ್ಮ ಶರೀರ, ಇನ್ನೊಂದು ಕಾರಣ ಶರೀರ. ಕಾರಣ ಶರೀರ ಆತ್ಮವನ್ನು ಸುತ್ತ ನಿಂತಿರುವಂಥದ್ದು ಕಾರಣ ಶರೀರ. ಸೂಕ್ಷ್ಮ ಶರೀರವನ್ನು ಯೋಗಿಗಳು ಕೆಲವರು ಅದನ್ನೇ ಮನಸ್ಸು ಅಂತ ಕೂಡ ಕರೀತಾರೆ. 3 ಇದೆ: ಸ್ಥೂಲ, ಸೂಕ್ಷ್ಮ, ಕಾರಣ. ಈ ಒಂದೊಂದಕ್ಕೂ ಇನ್ನೊಂದಷ್ಟು ಶರೀರಗಳು ಕನೆಕ್ಟ್ ಆಗಿದೆ. ಸ್ಥೂಲ ಶರೀರಕ್ಕೆ ಅನ್ನಮಯ ಶರೀರ ಅಂತ ಒಂದು ಕನೆಕ್ಟ್ ಆಗಿದೆ. ಸೂಕ್ಷ್ಮ ಶರೀರಕ್ಕೆ ಮನೋಮಯ, ವಿಜ್ಞಾನಮಯ, ಪ್ರಾಣಮಯ ಶರೀರ ಅಂತಿದೆ, ಅದು ಕನೆಕ್ಟ್ ಆಗಿದೆ. ಕಾರಣ ಶರೀರಕ್ಕೆ ಆನಂದಮಯ ಶರೀರ ಅಂತ ಇದೆ, ಅದು ಕನೆಕ್ಟ್ ಆಗಿದೆ. ಈ ಎಲ್ಲ ಶರೀರಗಳನ್ನು ಆ್ಯಕ್ಟಿವ್ ಮಾಡ್ಕೋಬೇಕು. ನೀವು ಇದುವರೆಗೆ ಈ ಶರೀರ ಫಿಟ್ಟಾಗಿ ಇಡೋದನ್ನು ಮಾತ್ರ ನೋಡ್ತಾ ಇದ್ದೀರಿ, ಆಗಲ್ಲ.
ಇದ್ರ ಜೊತೆಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಶರೀರಗಳನ್ನು ಫಿಟ್ಟಾಗಿಡಬೇಕು, ಅದನ್ನು ಆ್ಯಕ್ಟಿವ್ ಮಾಡಬೇಕು. ಹೇಗೆ ಆ್ಯಕ್ಟಿವ್ ಮಾಡೋದು ಅನ್ನೋದನ್ನು 7 ದಿನಗಳವರೆಗೆ ಹೇಗೆ ಮಾಡ್ತಾ ಹೋದರೆ, ಕ್ರಿಯೆ ಜೊತೆಗೆ ನೀವೇನೇನು ಮಾಡ್ತಾ ಹೋದರೆ ಈ ಎಲ್ಲ ಶರೀರಗಳನ್ನು ಆ್ಯಕ್ಟಿವ್ ಆಗಿ ಇಟ್ಕೋಬಹುದು ಅನ್ನೋದನ್ನು ವಿಸ್ತಾರವಾಗಿ ಹೇಳ್ತಾ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀನಿ. ಅವರು ಕಲಿಬೇಕಾದ್ರೇ ಆ ಎನರ್ಜಿಯನ್ನು ಫೀಲ್ ಮಾಡ್ತಾರೆ. 7ನೇ ದಿನದಷ್ಟರಲ್ಲಿ 7th ಡೇ ನಲ್ಲೇ ಇಲ್ಲ ಈ ಕ್ರಿಯೆ ಮಾಡೋದ್ರಿಂದ, ಅವಾಗಲೇ ನಾನು ಕುಂಡಲಿನಿ ಜಾಗೃತಿ ಆಗ್ತದೆ ಅಂತ ಹೇಳ್ತಾ ಇಲ್ಲ, ಆದರೆ ಈ ಕ್ರಿಯೆ ಮಾಡೋದ್ರಿಂದಾಗಿ, ಈ ರೀತಿಯಾಗಿ ನಾನು ಅನುಸರಿಸೋದ್ರಿಂದಾಗಿ ನನ್ನ ಜೀವನದಲ್ಲಿ ಕುಂಡಲಿನಿ ಜಾಗೃತಿ ಮಾಡ್ಕೋಬಹುದು ಮತ್ತು ಈ ಎಲ್ಲ ಅಡ್ಡಿಗಳಿಂದ, ಈ ಎಲ್ಲ ದುಃಖಗಳಿಂದ ಪಾರಾಗಬಹುದು ಅನ್ನೋದು ಅವರಿಗೆ ಸ್ಪಷ್ಟ ಆಗ್ತದೆ. ಅದಾದಮೇಲೆ ಅವ್ರು ಮುಂದುವರಿಸ್ಕೊಂಡು ಹೋಗಬೇಕು. ಅದು ಅವ್ರ ಮೇಲೆ ಬಿಟ್ಟಂಥ ಜವಾಬ್ದಾರಿ. ಆದರೆ ಒಂದು 2-3 ಫಾಲೋಅಪ್ ಸೆಷನ್ ಕೂಡ ಮಾಡ್ತೀವಿ ಪ್ರತಿ ತಿಂಗಳು. ಏನಾದರೂ ಅವ್ರಿಗೆ ಅನುಮಾನ ಇದ್ದರೆ ಅದನ್ನು ಹೊರಗೆ ತರಲಿಕ್ಕೆ ಫಾಲೋಅಪ್ ಸೆಷನ್ ಕೂಡ ಮಾಡ್ತೀವಿ. ಈಗ ನೀವು ಆಲ್ರೆಡಿ ಶಿಬಿರ ಮಾಡಿರೋರ ಬದುಕಲ್ಲಿ ಏನು ವ್ಯತ್ಯಾಸ ಆಗಿದೆ ನಿಮಗೆ ಬಂದು ಹೇಳಿರುವಂಥದ್ದು ಅಥವಾ ನಿಮಗೆ ಗೊತ್ತಾಗಿರುವಂಥದ್ದು ಆ ಥರದ್ದು? ನೋಡಿ, ಇದುವರೆಗೆ 2013ರಿಂದ ಈ ಶಿಬಿರಗಳನ್ನು ನಾನು ಮಾಡ್ತಾ ಬಂದಿದ್ದೀನಿ. ಮಧ್ಯ ಒಂದು 2-3 ವರ್ಷಗಳ ಕಾಲ ಗ್ಯಾಪ್ ಕೊಟ್ಟಿದ್ದೀನಿ ನನ್ನ ಏಕಾಂತ ವಾಸಕ್ಕೆ. ಆದರೆ ಇಷ್ಟು ವರ್ಷಗಳ ಅನುಭವ ಏನು ಅಂದರೆ, ಬೆಳಗ್ಗೆಯಿಂದ ಯಾರು ಕೆಲಸ ಶುರು ಮಾಡ್ತಾಯಿದ್ರು ಎಲ್ಲರೂ ಹೇಳ್ತಾಯಿದ್ರು, ಗುರುಗಳೇ ಸಂಜೆ ಅಲ್ಲ ಮಧ್ಯಾಹ್ನ ಆಗೋಷ್ಟರಲ್ಲೇ ಸಾಕಪ್ಪ ಜೀವನ, ಕುಂಡಲಿನಿ ಜಾಗೃತಿ ಎಲ್ಲ ಇರಲಿ ಪಕ್ಕಕ್ಕಿರಲಿ. ಆದರೆ ಕ್ರಿಯೆ ಕಲಿತ ಮೇಲೆ ಏನಾಗ್ತಾ ಇದೆ ಅಂದರೆ, ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಮಧ್ಯಾಹ್ನದಷ್ಟರಲ್ಲೇ ನಾವು ಬ್ಲಾಸ್ಟ್ ಆಗಿಬಿಡ್ತಾ ಇದ್ವು, ಸಾಧ್ಯನೇ ಇನ್ನು ಆಗಲ್ಲ ಇನ್ನು ಕೆಲಸ ಅಂತ. ಆದರೆ ಕ್ರಿಯೆ ಮಾಡಿದ ಮೇಲೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮಾಡಿದ ಮೇಲೂ ಇಲ್ಲ ಇನ್ನೂ ಏನಾದರೂ ಕೆಲಸ ಇದ್ರೆ ಇನ್ನೂ ಏನು ಮಾಡಬೇಕು, ಇನ್ನೇನಾದರೂ ಇದ್ರೆ ಮುಗಿಸೋಣ, ರಾತ್ರಿ 10 ಗಂಟೆ ಮಲಗುವರೆಗೂ ಕೂಡ ನಾನು ಏನಾದರೂ ಕೆಲಸದಲ್ಲಿ ತೊಡಗ್ತೀನಿ, ಆಯಾಸ ಅನ್ನೋದೇ ಆಗೋದಿಲ್ಲ. ಇದಕ್ಕಿಂತ ಏನು ಬೇಕು? ಆ ಎನರ್ಜಿ ಏನಿದೆ, ನಾನು ಮೊದಲೇ ಹೇಳಿದಾಗೆ ಎನರ್ಜಿ 10 ಪಟ್ಟು ಜಾಸ್ತಿ ಆಗ್ತದೆ. ಇನ್ನು ಅದನ್ನು ಯಾವುದಕ್ಕೆ ಬೇಕಾದರೂ ಬಳಸ್ಕೋಬೋದು. ಓದನ್ನೆಲ್ಲ ಮುಂದೆ ಬರಲಿಕ್ಕೆ ಬಳಸ್ಕೋಬೋದು, ಕೆಲಸದಲ್ಲಿ ಮುಂದೆ ಬರಲಿಕ್ಕೆ ಬಳಸ್ಕೋಬೋದು, ಆಧ್ಯಾತ್ಮಿಕವಾಗಿದ್ದರೆ ಮೋಕ್ಷಕ್ಕೆ ಬಳಸ್ಕೋಬೋದು. ಕುಂಡಲಿನಿ ಜಾಗೃತಿ ಅಂದ ತಕ್ಷಣ ಕೇವಲ ಆಧ್ಯಾತ್ಮಿಕ ಮಾತ್ರ ಅಲ್ಲ, ನಿಮ್ಮ ಲೌಕಿಕವಾಗಿಯೂ ಉದ್ಧಾರ ಆಗಬೇಕಾದ್ರೆ ಕುಂಡಲಿನಿ ಜಾಗೃತಿ ಆಗಲೇಬೇಕು. ಹಾಗಾಗಿ ವಿವೇಕಾನಂದರು ಹೇಳೋದು, ನಿಮ್ಮ ಪರಮಾಧಿಕಾರ ಕುಂಡಲಿನಿ ಜಾಗೃತಿ. ನಮ್ಮ ಋಷಿಗಳು ಹೇಳುವಂಥದ್ದು ಬರೀ ವಿವೇಕಾನಂದರಲ್ಲ, ನಮ್ಮ ಎಲ್ಲ ಋಷಿಗಳು ಹೇಳಿದ್ದು, ನಿನ್ನ ಜನ್ಮಸಿದ್ಧ ಹಕ್ಕು ಏನು ಅಂದರೆ ಕುಂಡಲಿನಿ ಜಾಗೃತಿ. ಕುಂಡಲಿನಿ ಜಾಗೃತಿ ಆಗದೆ ನೀನು ಮೋಕ್ಷಕ್ಕೆ, ದಟ್ ಮೀನ್ಸ್ ಸ್ವತಂತ್ರಕ್ಕೆ ಅರ್ಹ ಆಗಲ್ಲ. ಸ್ವತಂತ್ರ ಯಾರಿಗೆ ಬೇಡ? ನಿನಗೆ ಸ್ವತಂತ್ರ ಬೇಕು ಅಂತಿದ್ದರೆ ಕುಂಡಲಿನಿ ಜಾಗೃತಿ ಮಾಡ್ಕೊ, ಸರಿಯಾದ ಗುರುವಿನ ಹಿಡ್ಕೊ, ಸಾಧನೆ ಮಾಡು, ಸಾಧ್ಯ ಇದೆ. ನೀನು ಏನಾದರೂ ಆಗಿರು, ಇದುವರೆಗೆ ಏನಾದರೂ ಆಗಿರು, ಆದರೆ ಇನ್ನು ಮುಂದೆ ಸಾಧಕ ಆಗು. ಓಕೆ, ನಿನಗೂ ಸಾಧ್ಯ ಇದೆ, ಎಲ್ರಿಗೂ ಸಾಧ್ಯ ಇದೆ, ಪ್ರತಿಯೊಬ್ಬ ಮನುಷ್ಯನಿಗೆ ಅದು ಸಾಧ್ಯ ಇದೆ. ಇದನ್ನು ಸೈನ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ಬೋದಾ ಇದನ್ನು? ನಾನು ಕೆಲವು ವರ್ಷಗಳಿಂದ ಅದರದ್ದೇ ಅಧ್ಯಯನ ಮಾಡ್ತಾ ಹೋದಾಗ, ನೀವು ಈಗ ವೇಗಸ್ ನರ್ವಸ್ ಅಂತ ಕರೀತಾರೆ, ನಾವು ಅದನ್ನು ಸುಷುಮ್ನ ನಾಡಿ ಅಂತ ಕರಿತೀವಿ. ಅದು ಆ್ಯಕ್ಟಿವ್ ಆದರೆ ಏನೇನಾಗ್ತದೆ ಅನ್ನೋದನ್ನು ಇವತ್ತಿನ ಮಾಡರ್ನ್ ಸೈನ್ಸ್ ಕೂಡ ಹೇಳ್ತಾ ಇದೆ. ಚಕ್ರಗಳು ಅನ್ನೋದನ್ನು ಹೇಳ್ತಾ ಇಲ್ಲ, ಕುಂಡಲಿನಿ ಅನ್ನೋದನ್ನು ಹೇಳ್ತಾ ಇಲ್ಲ. ಆದರೆ ನಾಡಿಗಳ ಮೂಲಕ 14 ನರ್ವ್ ಸಿಸ್ಟಮ್ಸ್ ಇದೆ. ಆ ಒಂದೊಂದು ನರ್ವ್ ಸಿಸ್ಟಮ್ಸ್ ಹೀಗಿದ್ದರೆ ಹೀಗಾಗ್ತದೆ. ಒಬ್ಬ ಸೈಂಟಿಸ್ಟ್ ಒಂದು 300 ವರ್ಷಗಳ ಹಿಂದೆ 14 ನರಗಳು ನಮ್ಮ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮವನ್ನು ಬೀರ್ತದೆ ಅಂತ ಅಧ್ಯಯನ ಮಾಡಿದ್ದಾನೆ. ಆ ಸೈಂಟಿಸ್ಟ್ ಹೆಸರು ನೆನಪಾಗ್ತಾ ಇಲ್ಲ ಈಗ. ಆದರೆ ಅದನ್ನೇ ನಮ್ಮ ಹಿರಿಯರ ಹಿಂದೆ ಆ 14 ನರ್ವ್ ಸಿಸ್ಟಮ್ ಕುಂಡಲಿನಿ ಜಾಗೃತಿಯಾಗಿ ಆ ನರುಗಳು ಆ್ಯಕ್ಟಿವ್ ಆದರೆ ಏನೇನು ನಿನ್ನ ಜೀವನದಲ್ಲಿ ಬದಲಾಗ್ತದೆ ಅನ್ನೋದನ್ನು ಹೇಳಿದ್ದಾರೆ. ಬಹುಶಃ ಸೈನ್ಸ್ ಕುಂಡಲಿನಿ ಅನ್ನೋ ಹೆಸರು ಹೇಳ್ತಾ ಇಲ್ಲ, ಯಾಕೆಂದರೆ ಅದು ಆಧ್ಯಾತ್ಮಿಕತೆ. ಅಧ್ಯಾತ್ಮ ಅಂದರೆ ಪಾಶ್ಚಿಮಾತ್ಯ ಸೈಂಟಿಸ್ಟ್ಗಳು ಅದನ್ನು ಮೂಗು ಮುರಿತಾರೆ, ಧರ್ಮ ಅಧ್ಯಾತ್ಮ ಅಂದರೆ. ಬಹುಶಃ ಹಾಗಾಗಿ ಆ ಹೆಸರು ಹೇಳ್ತಾ ಇಲ್ಲ, ಆದರೆ ನರಗಳ ಹೆಸರು ಹೇಳುವ ಮೂಲಕ. ಈಗ ವೇಗಸ್ ನರ್ವ್ಸ್ ಬಗ್ಗೆ ನೀವು ಭಾಳ ಚರ್ಚೆಗಳು ನಡೀತಾ ಇದೆ. ಅದು ಆ್ಯಕ್ಟಿವ್ ಆದರೆ ಏನಾಗ್ತದೆ, ಅದು ಇಷ್ಟು ಕೆಲಸ ಮಾಡಿದ್ರೆ ಏನಾಗ್ತಾ ಇದೆ, ಅದು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಏನೆಲ್ಲ ಕಾಯಿಲೆಗಳು ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ವೇಗಸ್ ನರ್ವ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ನೀವು ಕುಂಡಲಿನಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಸೈನ್ಸ್ ಹೇಳ್ತಾ ಇದೆ. ಓಕೆ, ದಟ್ಸ್ ನೈಸ್. ಸೊ ಬಟ್ ನನಗೊಂದು ಖುಷಿಯಾಗಿದ್ದೇನೆಂದರೆ, ಇದು ಈ ಕುಂಡಲಿನಿ ಅಂದರೆ ಅನ್ನೋದು ಒಂದು ತುಂಬ ಮಹಾ ಕಾಂಪ್ಲೆಕ್ಸ್ ಆದ ವಿದ್ಯೆ. ಇದು ಸಾಮಾನ್ಯವಾಗಿ ಸಿದ್ಧಿಸಲ್ಲ ಅನ್ನೋ ಒಂದು ಥರದ್ದೇ ನಂಗೆ ಫೀಲ್ ಬರ್ತಾಯಿತ್ತು. ಬಟ್ ನೀವು ಕೇಳಿದಾಗ ಇದನ್ನು ಅಂದರೆ ಆಸಕ್ತಿ ಇದ್ದವರು, ಶ್ರದ್ಧೆಯಿಂದ ಕಲಿತವರು ಯಾರಿಗೆ ಬೇಕಾದರೂ ಆಗುತ್ತೆ ನಮ್ಮ. ಶ್ರದ್ಧವಾನ್ ಲಭತೆ ಜ್ಞಾನಂ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಶ್ರದ್ಧೆ ಯಾರಿಗಿದೆಯೋ ಅವರಿಗೆ ಜ್ಞಾನ, ದಟ್ ಮೀನ್ಸ್ ಫಲ. ಏನನ್ನು ಎಲ್ಲಿಗೆ ಬೇಕಾದ್ರೂ ಅಪ್ಲೈ ಮಾಡಿ.
ಸಿಕ್ಕೇ ಸಿಗ್ತದೆ. ಸಂಶಯಾತ್ಮ ವಿನಶ್ಯತಿ. ನಿಮಗೆ ಡೌಟ್ ಇದ್ದರೆ, ಯಾವಾಗಲೂ ಡೌಟೇ ಪಡ್ತಾ ಇದ್ರಿ, ಇದನ್ನು ಸಾಧ್ಯನಾ, ಇದೇನೋ ಮಾತಾಡ್ತಾ ಇದ್ದಾರೆ, ಇದು ಬೂಟಾಟಿಕೆ ಅನ್ನೋ ಸಂಶಯಗಳೇ ಇದ್ದರೆ ಸಂಶಯಾತ್ಮ ವಿನಶ್ಯತಿ. ನೀನು ಜೀವನದಲ್ಲಿ ಎಲ್ಲದಕ್ಕೂ ಸಂಶಯ ಪಡೋದ್ರಿಂದ ನೀನೇ ನಾಶ ಆಗ್ತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ. ಸೊ ಇಷ್ಟು ಸಿಂಪಲ್ಲಾಗಿ ನಾವು ಬಹುಶಃ ಇದೇ ಮೊದಲೇ ಮಾರಿ ಕೇಳ್ತಾ ಇದ್ದೀವಿ ಮತ್ತು ತುಂಬ ಚೆನ್ನಾಗಿ ಹೇಳಿದ್ರಿ. ಕುಂಡಲಿನಿ ವಿದ್ಯೆ ಬಗ್ಗೆ, ಆ ಕೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ನ ನೀವು ಕನೆಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲೂ ಅವ್ರ ನಂಬರ್ ಇದೆ, ನೀವು ಅವ್ರ ಮೂಲಕ ಅವ್ರ ತಂಡವನ್ನು ಕನೆಕ್ಟ್ ಮಾಡಿ ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಸೊ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೆ. ಮೊದಲನೇ ಬಾರಿಗೆ ನಾನು ಗುರುಗಳನ್ನ ಭೇಟಿಯಾಗಿದ್ದು ಸದ್ಗುರು ಶ್ರೀರಾಮ ಅವ್ರನ್ನ. ಬಟ್ ಸಾಕಷ್ಟು ವಿಚಾರಗಳು ನನಗೂ ಹೊಸದಾಗಿ ತಿಳಿತು ಮತ್ತು ನಮ್ಮ ಆಡಿಯನ್ಸ್ಗೂ ಕೂಡ ತಿಳಿದಿದೆ ಅಂತ ಅನ್ಕೋತೀನಿ. ಸೊ ಆಮೇಲೆ ತುಂಬ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಒಂದು ಜರ್ನಿ ಶುರು ಮಾಡಿ ಸಮಾಜಕ್ಕೆ ನೀವು ಕೊಡಬೇಕಂತ ಪ್ರಯತ್ನ ಪಡ್ತಾಯಿದ್ದೀರಾ ಮತ್ತು ಜನಸಾಮಾನ್ಯರಿಗೂ ತಲುಪಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾಯಿದ್ದೀರಾ. ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಗುರುಗಳೇ. ಸೊ ಯಾಕೆಂದರೆ ನಾನು ಯಾವಾಗಲೂ ಹೇಳೋ ಹಾಗೆ ಈ ಶಬ್ದಗಳಾದರೂ ನಮ್ಮ ಕಿವಿಗೆ ಬಿದ್ದಿರಬೇಕಾಗಿತ್ತು ಚಿಕ್ಕಂದಿನಲ್ಲಿ. ಕುತೂಹಲಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರಾದರೂ ಓದ್ತಿರೋರು. ಆ ಶಬ್ದಗಳೇ ಕಿವಿಗೆ ಬಿದ್ದಿಲ್ಲ, ನಮಗೆ ಕುಂಡಲಿನಿ ಅನ್ನೋ ಶಬ್ದವೇ ಬಿದ್ದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅದು ಒಂದಷ್ಟು ಕಣ್ಣಿಗೆ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಸೊ ಹೀಗಾಗಿ ಇವೆಲ್ಲವೂ ಕೂಡ ಅದ್ರ ಬಗ್ಗೆ ಅರಿವು ಬರುವಂಥದ್ದೇ ಮುಖ್ಯ. ಫಸ್ಟು ಅರಿವು ಬಂದ ನಂತರ ಹುಡ್ಕೊಂಡು ಹೋದಾಗ ನಿಮ್ಮಂತರ ಸಿಗೋದು ಅದು ಅವರವರ ಸಂಕಲ್ಪ ಶಕ್ತಿ ಅಥವಾ ಅವರವ್ರ ಇಚ್ಛೆಗೆ ಬಿಟ್ಟಂಥದ್ದು. ಬಟ್ ಅಟ್ಲೀಸ್ಟ್ ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಿಮ್ಗೆ ಇನ್ನಷ್ಟು ಬೇಕು ಅಂದರೆ ದಯವಿಟ್ಟು ಸಂಪರ್ಕಿಸಿ ಅಂತ ಹೇಳ್ತಾ, ನಿಮ್ಮ ಈ ಕಾರ್ಯ ಹೀಗೆ ನಿರಂತರವಾಗಿ ಮುಂದುವರಿಲಿ. ಸೊ ಮತ್ತೊಂದು ಸಲ ಮತ್ತೆ ಸಿಕ್ಕಾಗ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಧನ್ಯವಾದಗಳು. ಸೊ ಸ್ನೇಹಿತರೆ, ಇದಾಗಿತ್ತು ಗೌರಿ ಶಕ್ಕಿ ಸ್ಟುಡಿಯೋದ ಮಾನಸ ಸರೋವರ ಈ ಒಂದು ಕಾರ್ಯಕ್ರಮದಲ್ಲಿ 5 ಕಂತುಗಳ ಈ ಒಂದು ಸರಣಿ. ವಿಶೇಷವಾಗಿ ಮಾತಾಡಿದ್ದು ನಾವು ಉಪಾಸನಾ ಫೌಂಡೇಶನ್ನ ಇದರ ಮುಖ್ಯಸ್ಥರಾಗಿರುವಂಥ ಸಾಧಕರಾಗಿರುವಂಥ ಸದ್ಗುರು ಶ್ರೀರಾಮ ಅವರೊಂದಿಗೆ. ಸೊ ಸಾಕಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ನಿಮಗದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅಕಸ್ಮಾತ್ ಏನಾದರೂ ನಿಮಗೆ ಅರ್ಥ ಆಗದೇ ಇದ್ದರೆ, ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅರ್ಥ ಆಗಿದ್ದರೆ, ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ನೀವು ಈ ಒಂದು ಪಾಥಲ್ಲಿ, ಈ ಒಂದು ದಾರಿಯಲ್ಲಿ ಏನಾದರೂ ಒಂದು ಸಣ್ಣ ಸಾಧನೆ ಮಾಡಿದರೆ ಅಥವಾ ಸಾಧನೆಯ ಹಾದಿಯಲ್ಲಿದ್ದರೆ ಅದನ್ನು ನಿಮ್ಮ ಅನುಭವನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.